ಅಮಾವಾಸ್ಯೆಯಂದು 2025ನೇ ವರ್ಷದ ಮೊದಲ ಸೂರ್ಯಗ್ರಹಣ. ಇಂದು ಈ ಕೆಲಸ ಮಾಡಲೇಬೇಡಿ, ಏಕೆಂದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಯೋಗ ಮತ್ತು ರಾಶಿ ಬದಲಾವಣೆಯನ್ನು ಹೊರತುಪಡಿಸಿ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಎಲ್ಲ 12 ರಾಶಿಗಳು, ದೇಶ ಮತ್ತು ಪ್ರಪಂಚವನ್ನು ಒಳಗೊಂಡಂತೆ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಇದೇ ಮಾರ್ಚ್ 29 ಶನಿವಾರ ಅಮಾವಾಸ್ಯೆಯ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಸಂದರ್ಭದಲ್ಲಿ ಕೆಲವು ನಿರ್ದಿಷ್ಟ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದರಿಂದ ಕೆಟ್ಟ ಸಮಯಗಳು ಕಡಿಮೆಯಾಗುತ್ತವೆ ಮತ್ತು ಶುಭ ಅವಧಿಗಳು ಹೆಚ್ಚಾಗುತ್ತದೆ. ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯ ದಿನಾಂಕಕ್ಕೆ ಹೆಚ್ಚಿನ ಮಹತ್ವವಿದೆ. ಈ ದಿನದಂದು ಶಿವ ಮತ್ತು ಶನಿಯನ್ನು ಪೂರ್ಣ ಭಕ್ತಿಯಿಂದ ಪೂಜಿಸಲಾಗುವುದು. ಅಲ್ಲದೆ ಇದನ್ನು ಪೂರ್ವಜರನ್ನು ಮೆಚ್ಚಿಸಲು ಶುಭ ಸಂದರ್ಭ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಅಮಾವಾಸ್ಯೆ ಮಾರ್ಚ್ 29ರಂದು ಬರುತ್ತದೆ. ಈ ವಿಶೇಷ ದಿನದಂದು ಎರಡು ದೊಡ್ಡ ಕಾಕತಾಳೀಯವಾಗಿದೆ. 2025ನೇ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ 29 ಸಂಭವಿಸಲಿದೆ. ಅದೇ ದಿನ ಶನಿ ಗ್ರಹ ಕುಂಭ ರಾಶಿಯನ್ನು ಬಿಟ್ಟು ಮೀನ ರಾಶಿಗೆ ಸಾಗುತ್ತದೆ. ಈ ಎರಡೂ ಘಟನೆಗಳು ಒಂದೇ ದಿನ ಸಂಭವಿಸುವುದರಿಂದ ಈ ದಿನ ಹೆಚ್ಚು ವಿಶೇಷವಾಗಿದೆ. ಈ ವಿಶೇಷ ದಿನದಂದು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದರಿಂದ ಜನರ ಜೀವನದಲ್ಲಿ ತೊಂದರೆಗಳನ್ನು ಕಡಿಮೆ ಮಾಡಬಹುದು. ಶನಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ವೈದಿಕ ಜ್ಯೋತಿಷ್ಯದಲ್ಲಿ ಅಪಾರ ಜ್ಯೋತಿಷ್ಯ ಮಹತ್ವವನ್ನು ಹೊಂದಿದೆ, ಏಕೆಂದರೆ ಎರಡೂ ಘಟನೆಗಳನ್ನು ಕರ್ಮಶಕ್ತಿಗಳು, ಗ್ರಹಗಳ ಜೋಡಣೆಗಳು ಮತ್ತು ಮಾನವ ಹಣೆಬರಹದ ಮೇಲೆ ಪ್ರಭಾವ ಬೀರುತ್ತದೆ. ಈ ಸಮಯದಲ್ಲಿ ಹೆಚ್ಚು ಅಶುಭ ಘಟನೆಗಳು ನಡೆಯುವ ಸಾಧ್ಯತೆಗಳು ಹೆಚ್ಚು. ಹೀಗಾಗಿ ಶುಭ ಫಲಿತಾಂಶಗಳನ್ನು ಪಡೆಯಲು ಈ ದಿನ ತಪ್ಪಿಸಬೇಕಾದ ವಿಷಯಗಳ ಕುರಿತು ವಿವರಣೆ ತಿಳಿಯೋಣ. ಶನಿ ಅಮಾವಾಸ್ಯೆಯಂದು ಮಾಡಬಾರದ ಕೆಲಸಗಳು. 2025ರಂದು ಶನಿ ಅಮಾವಾಸ್ಯೆ ಸೂರ್ಯಗ್ರಹಣ ಸಂಭವಿಸಲಿದೆ. ವಿಶೇಷ ಚೈತ್ರ ಅಮಾವಾಸ್ಯೆ ದಿನದಂದು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸುವುದರಿಂದ ಅತ್ಯಗತ್ಯ. ಈ ದಿನ ಜನರು ಮೂಕ ಪ್ರಾಣಿಗಳ ತೊಂದರೆ ನೀಡಬಾರದು. ಹಸು, ನಾಯಿಗಳು ಮತ್ತು ಕಾಗೆಗಳಿಗೆ ಹಾನಿ ಮಾಡಬಾರದು. ಇದನ್ನು ತಪ್ಪಿಸಬೇಕು. ಇದು ಶನಿ ದೇವರ ಕೋಪಕ್ಕೆ ಗುರಿಯಾಗಬಹುದು. ಇವುಗಳಿಗೆ ಒಳಿತು ಮಾಡಿದರೆ ಶನಿದೇವ ಮೆಚ್ಚುಗೆಗೆ ನೀವು ಪಾತ್ರರಾಗುವಿರಿ. ಶನಿಯು ನಿಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತಾನೆ. ಈ ವಿಶೇಷ ದಿನದಂದು ಪೋಷಕರು, ಹಿರಿಯರು ಮತ್ತು ಮಹಿಳೆಯರು ಅವಮಾನಿಸಬಾರದು. ಹೀಗೆ ಮಾಡಿದರೆ ಶನಿ ದೋಷಕ್ಕೆ ನೀವು ಒಳಗಾಗಬಹುದು. ದುಷ್ಪರಿಣಾಮಗಳು ಹೆಚ್ಚಾಗುತ್ತದೆ. ಚೈತ್ರ ಅಮಾವಾಸ್ಯೆಯಿಂದ ಅಥವಾ ಶನಿ ಅಮಾವಾಸ್ಯೆಯಂದು ಕೂದಲು, ಉಗುರು ಮತ್ತು ಹಾಸಿಗೆ ಬಟ್ಟೆ ಕತ್ತರಿಸುವುದು ಅಶುಭವೆಂದು ಪರಿಗಣಿಸಲು ಈ ಜನರ ಜೀವನದಲ್ಲಿ ಅಡೆತಡೆಗಳು ಮತ್ತು ತೊಂದರೆಗಳಿಗೆ ಕಾರಣವಾಗುತ್ತದೆ. ಇದರಿಂದ ನಿಮ್ಮ ಕೆಲಸ ಹಾಳಾಗುತ್ತದೆ. ಇದಲ್ಲದೆ ಜನರು ಈ ದಿನ ಮಾಂಸಾಹಾರ ಮತ್ತು ಆಹಾರವನ್ನು ಸೇವಿಸುವುದರಿಂದ ತಪ್ಪಿಸಬೇಕು. ಜೊತೆಗೆ ವಂಚನೆ ಮತ್ತು ತಪ್ಪು ವಿಧಾನಗಳ ಮೂಲಕ ಹಣ ಸಂಪಾದಿಸುವುದನ್ನು ಕೂಡ ತಪ್ಪಿಸಬೇಕು. ಅಂತಹ ಚಟುವಟಿಕೆಗಳಿಗೆ ಶನಿ ದೇವರನ್ನು ಕೋಪಗೊಳಿಸಬಹುದು ಮತ್ತು ಅಶುಭ ಫಲಿತಾಂಶಗಳನ್ನು ಕಾರಣವಾಗಬಹುದು. ಶನಿ ಅಮಾವಾಸ್ಯೆಯಂದು ಮಾಡಬೇಕಾದ ಕೆಲಸಗಳು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶನಿ ಅಮಾವಾಸ್ಯೆಯಿಂದ ನಿರ್ಗತಿಕರಾಗಿ ನಿರ್ದಿಷ್ಟ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿ ದೇವರ ಆಶೀರ್ವಾದ ಪಡೆಯಬಹುದು. ಈ ವಿಶೇಷ ಸಂದರ್ಭದಲ್ಲಿ ಬಡವರಿಗೆ ಆಹಾರ, ಬಟ್ಟೆ ಮತ್ತು ಎಣ್ಣೆಯನ್ನು ದಾನ ಮಾಡಿ. ಸೂಕ್ತ ಫಲಿತಾಂಶಗಳನ್ನು ಪಡೆಯಲು ಶನಿ ಅಮಾವಾಸ್ಯೆ ದಿನ ಅರಳಿ ಮರವನ್ನು ಪೂಜಿಸಿ ಮತ್ತು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಶನಿ ದೇವಾಲಯದಲ್ಲಿ ಎಣ್ಣೆ ಅರ್ಪಿಸುವುದರಿಂದ ಜೀವನದಲ್ಲಿ ಶುಭ ಫಲಗಳು ದೊರೆಯುತ್ತದೆ ಎಂದು ನಂಬಲಾಗಿದೆ. ಇದಲ್ಲದೆ ಅಮಾವಾಸ್ಯೆ ದಿನ ಹನುಮಾನ್ ಚಾಲೀಸ್ ಪಠಿಸುವುದರಿಂದ ಈ ವಿಶೇಷ ದಿನದಂದು ಶನಿದೇವರ ಋಣಾತ್ಮಕ ಪರಿಣಾಮಗಳು ಉಂಟಾಗಲಿವೆ. ಅಲ್ಲದೆ ಸೂರ್ಯಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಪಠಣ ಮತ್ತು ಧ್ಯಾನ ಮಾಡುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೀರಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಉಗಾದಿ ಹಬ್ಬದ